ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಕಬ್ಬನ್ ಪಾರ್ಕ್ ಮೆಟ್ರೋ ಸಮಸ್ಯೆಗೆ ಬಿಎಂಆರ್ಸಿಎಲ್ ಸ್ಪಷ್ಟನೆ ಕೊಟ್ಟಿದೆ. ಬಾಗಿಲಲ್ಲಿ ಮೆಟಲ್ ಚೈನ್ ಸಿಲುಕಿರೋದ್ರಿಂದ ತಾಂತ್ರಿಕ ದೋಷ ಎದುರಾಗಿತ್ತು. ಪ್ರಾಥಮಿಕ ತನಿಖಾ ವರದಿಯಲ್ಲಿ ಈ ಕುರಿತಾಗಿ ಬಹಿರಂಗವಾಗಿದೆ. ಮೆಟ್ರೋದಲ್ಲಿ ಬೇರೆ ಯಾವುದೇ ರೀತಿಯಾದಂಥ ಟೆಕ್ನಿಕಲ್ ಇಶ್ಯೂ ಇರಲಿಲ್ಲ. 18 ನಿಮಿಷ ಮೆಟ್ರೋ ಸೇವೆಯಲ್ಲಿ ಏನು ತಾತ್ಕಾಲಿಕ ವ್ಯತ್ಯಯ ಉಂಟಾಯಿತು, ಅದಕ್ಕೆ ಕಾರಣ ಇದು. ಪರಿಶೀಲನೆ ಮಾಡಿದಂಥ ಬಳಿಕ ಮೆಟ್ರೋ ರೈಲು ಸೇವೆ ಪುನರಾರಂಭವಾಗಿದೆ. ಸುರಕ್ಷಿತ ಮೆಟ್ರೋ ಸೇವೆಗೆ ಬಿಎಂಆರ್ಸಿಎಲ್ ಬದ್ಧತೆಯಿಂದ ನಡೆದುಕೊಂಡಿದೆ. ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದ ರೈಲು ನಿಂತಿರೋದಕ್ಕೆ ಕಾರಣ ಏನು ಅಂತ ಹೇಳಿ, ಹಾಗಾಗಿ ಮೆಟ್ರೋದಲ್ಲಿ ಯಾವುದೇ ರೀತಿಯಾದಂತಹ ಟೆಕ್ನಿಕಲ್ ಇಶ್ಯೂ ಇಲ್ಲ. ಮೆಟಲ್ ಚೈನ್ ಡೋರ್ನಲ್ಲಿ ಸಿಲುಕಿರೋದ್ರಿಂದ ತಾಂತ್ರಿಕ ದೋಷ ಉಂಟಾಗಿತ್ತು. ಪ್ರಯಾಣಿಕರೊಬ್ಬರ ಮೆಟಲ್ ಚೈನ್ ಅದು ಬಾಗಿಲಿನ ಗೈಡ್ವೇನಲ್ಲಿ ಸಿಲುಕಿದಂತಹ ಘಟನೆ ಪತ್ತೆಯಾಗಿತ್ತು. ಹಾಗಾಗಿ ಮೆಟ್ರೋ ಸಂಚಾರದಲ್ಲಿ ಸಂಜೆ 7:36ರಿಂದ 7:54ರವರೆಗೆ ತಾತ್ಕಾಲಿಕ ವ್ಯತ್ಯಯ ಉಂಟಾಗಿತ್ತು. ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಇಲ್ಲ. ರೈಲು ಉಪಕರಣಗಳು ಸಂಪೂರ್ಣವಾಗಿ ಸುರಕ್ಷಿತ ಅನ್ನೋದಾಗಿಯೂ ಕೂಡ ತನಿಖಾ ವರದಿ ಈಗ ಬಂದಿದೆ. ಕಾರ್ಯಾಚರಣೆ ಮತ್ತು ನಿರ್ವಹಣಾ ತಂಡದಿಂದ ಪರಿಶೀಲನೆಯನ್ನ ನಡೆಸಿ ನಂತರದಲ್ಲಿ ಸೇವೆಯನ್ನ ಮತ್ತೆ ಆರಂಭ ಮಾಡಲಾಗಿತ್ತು. ಎಲ್ಲಾ ಸುರಕ್ಷತಾ ನಿಯಮಗಳನ್ನ ಪಾಲಿಸಿ ರೈಲನ್ನ ಪುನಃ ಸೇವೆಗೆ ಬಿಡುಗಡೆ ಮಾಡಲಾಗಿದೆ. ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಮೆಟ್ರೋ ಸೇವೆಗೆ ಬಿಎಂಆರ್ಸಿಎಲ್ ಬದ್ಧವಾಗಿದ್ದು, ಘಟನೆಯ ಕುರಿತು ಪ್ರಾಥಮಿಕ ತನಿಖಾ ವರದಿಯನ್ನ ಸಾರ್ವಜನಿಕರಿಗಾಗಿ ಈಗ ಬಿಎಂಆರ್ಸಿಎಲ್ ಬಿಡುಗಡೆ ಮಾಡಿದೆ.